ದಿನಗಳಲ್ಲಿ ಒಂದಷ್ಟು ಜನರಿಗೆ ಭಯ ಇಲ್ದಂಗೆ ಆಗೋಗ್ಬಿಟ್ಟಿದೆ. ಕಾನೂನು ಮೇಲೂ ಭಯ ಇಲ್ಲ, ಜನರ ಮೇಲೂ ಕೂಡ ಭಯ ಇಲ್ದಂಗೆ ಆಗೋಗ್ಬಿಟ್ಟಿದೆ. ಇದು ಬೇರೆಲ್ಲ ನಡೆದಿರೋ ಘಟನೆ ಅಲ್ಲ. ಈ ಕರ್ನಾಟಕ ಬಿಟ್ಟು ಹೊರಗಡೆ ಬೇರೆ ದೇಶ ಅಲ್ಲವೇ ಅಲ್ಲ. ಇದು ನಮ್ಮ ಕರ್ನಾಟಕದೊಳಗಡೆ ಇರುವಂತಹ ಹಾಸನ ನಗರದ ತಣ್ಣೀರು ಹಳ್ಳದಲ್ಲಿ ನಡೆದಿರುವಂತಹ ಘಟನೆ. ನೋಡಿ, ರಾಜಾರೋಷವಾಗಿ ಒಂದು ಭಯ ಇಲ್ಲ. ಕೇಳಿದ್ರೆ ಪೊಲೀಸ್ನವ್ರೇನಾದ್ರೂ ಮುಂದೆ ಹೋಗುವಾಗ ಕೇಳಿದ್ರೆ ಯಾಕೆ ಲಾಂಗ್ ಇಟ್ಕೊಂಡಿದ್ಯಾ ಅಂತ ಕೇಳಿದ್ರೆ ಏನು ಉತ್ತರ ಕೊಡಬೇಕು ಅನ್ನುವಂತಹ ಜ್ಞಾನ ಕೂಡ ಇಲ್ಲ. ಲಾಂಗನ್ನ ಎಲ್ಲಿಟ್ಕೊಂಡಿದ್ದಾರೆ ನೋಡಿ, ರಾಜಾರೋಷವಾಗಿ ಲಾಂಗನ್ನು ಹೊತ್ಕೊಂಡು ಊರೂರು ತಿರುಗ್ತಾ ಇದ್ದಾನೆ. ಯಾಕೆ ತಿರುಗ್ತಾ ಇದ್ದಾನೆ, ಅದಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಮೊನ್ನೆ ತಾನೇ ಒಂದು ಹೆಣ್ಣು ಮಗು ತನ್ನ ಎಳೆ ಕಂದಮ್ಮನನ್ನ ಹೊತ್ಕೊಂಡು ಓಡ್ತಾ ಇರ್ತಾಳೆ. ಅದ್ರ ಹಿಂದೆ ಗಂಡ ಒಂದು ಕತ್ತಿಯನ್ನ ತಗೊಂಡು ಅವಳನ್ನ ಕೊಚ್ಚಾಕಕ್ಕೆ ಹೋಗ್ತಾ ಇರ್ತಾನೆ. ಅದ್ರ ಬೆನ್ನಲ್ಲೇ ಇಂಥದ್ದೊಂದು ಘಟನೆ ನಡೆದಿದೆ ಅಂತಂದ್ರೆ ಎಲ್ಲಿದೆ ನಮ್ಮ ಕಾನೂನು, ಎಲ್ಲಿದೆ ಅವರಿಗೆ ಒಂದು ಭಯ ಇಲ್ಲ, ಒಂದು ಭಕ್ತಿ ಇಲ್ಲ, ಒಂದು ನಯ ಪೈಸದ ಭಯ ಇಲ್ಲದಂಗೆ ಬೀದಿಯಲ್ಲಿ ಓಡಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ.